ಹಾಗಾಗಿ ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಂದಿಗಿರಿಯ ಪ್ರದಕ್ಷಿಣೆ ಹುಣ್ಣಿಮೆ ದಿವಸ 4 ಗಂಟೆಗೆ ಫೆಬ್ರವರಿ 1ನೇ ತಾರೀಕು 3:30ಗೆ ಸಂಕಲ್ಪದ ಒಂದು ಪೂಜೆಯನ್ನು ನೆರವೇರಿಸಿ ಭೋಗನಂದೀಶ್ವರನ ದೇವಸ್ಥಾನದಲ್ಲಿ ಅಲ್ಲಿಂದ ಹೊರಟು 14 ಕಿಲೋಮೀಟರ್ಗಳನ್ನು ಸಂಚಾರ ಮಾಡಿ ಸಂಜೆ 7:30 ಅಷ್ಟೊತ್ತಿಗೆ 7:30-8 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಭಕ್ತಾದಿಗಳಿಗೆ, ಯಾತ್ರಿಕರಿಗೆ, ಶಿವನ ಆರಾಧನೆ ಮಾಡುವಂಥ ಎಲ್ಲ ಆತ್ಮೀಯರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದೇ ರೀತಿ SP ಅವರಿಗೆ, DC ಅವರಿಗೆ, ಪೊಲೀಸ್ನ ಇದು ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಕೂಡ ಇದರ ಬಗ್ಗೆ ವಿಷಯವನ್ನು ವಿನಿಮಯ ಮಾಡಿಕೊಂಡು ಅವ್ರಿಗೂ ಕೂಡ ಸೂಕ್ತ ಭದ್ರತೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಅವ್ರಿಗೂ ಕೂಡ ಹೇಳಿರುವಂಥದ್ದು ಪತ್ರ ಮುಖೇನ ಆಗಿದೆ. ಫೋನ್ನಲ್ಲಿ ಕೂಡ ನಾನು ಮಾತನಾಡುವಂಥದ್ದು ಆಗುತ್ತೆ. ಇದರ ಜೊತೆಗೆ ಕತ್ಲಾದರೆ ಅಲ್ಲಿ ದೀಪಾಲಂಕಾರಗಳು ಇವತ್ತು ನೋಡಿ, ಬೆಳದಿಂಗಳು ಏನಿದೆ ಅಂದರೆ ಚಂದ್ರನ ಬೆಳದಿಂಗಳಿಗೆ ನಾವು ಸಾವಿರಾರು ಅಥವಾ ಕೋಟ್ಯಾಂತರ ಬೆಳಕುಗಳನ್ನ ಇಟ್ಟರು, ದೀಪಗಳನ್ನ ಇಟ್ಟರು ಕೂಡ ಅದಕ್ಕೆ ಸರಿಯಲ್ಲ, ಸಮ ಅಲ್ಲ. ಅಷ್ಟು ಬೆಳದಿಂಗಳ ಒಂದು ಪ್ರಕಾಶ ಇರುತ್ತೆ. ಮತ್ತು ಎಲ್ಲ ಧರ್ಮಗಳು ಕೂಡ ಚಂದ್ರನನ್ನು ನಂಬ್ತಾರೆ. ಇವತ್ತು ಅಲ್ಪಸಂಖ್ಯಾತರು ಮುಸಲ್ಮಾನರು ರಂಜಾನ್ನಲ್ಲಿ ಪವಿತ್ರವಾಗಿರ್ತಕ್ಕಂಥ ರಂಜಾನ್ 1 ತಿಂಗಳ ಕಾಲ ಅವರು ಉಪವಾಸವನ್ನು ಮಾಡ್ತಾರೆ. ಅದು ಉಪವಾಸವನ್ನು ಅವರು ಬ್ರೇಕ್ ಮಾಡೋದು ಯಾವಾಗ? ಚಂದ್ರನನ್ನು ನೋಡಿದ ಮೇಲೆ. ಅಷ್ಟು ಚಂದ್ರನಿಗೂ ಎಲ್ಲ ಧರ್ಮಗಳ ನಂಬಿಕೆ, ಆಧ್ಯಾತ್ಮಿಕವಾಗಿ ಅಷ್ಟು ನಂಬಿಕೆ ಇದೆ ಅಂತ. ಹಾಗಾಗಿ ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಪುಣ್ಯ ನಡಿಗೆ ಅಂತಲೇ ಹೇಳ್ಬೋದು, ಪುಣ್ಯದ ನಡಿಗೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನಡಿಗೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಸಮಸ್ತ ಜನತೆಯನ್ನು ನಾನು ಅವರಿಗೆ ಆಹ್ವಾನವನ್ನು ಕೊಡ್ತೇನೆ. ಇದು ನಮ್ಮ ಸಂಕಲ್ಪ, ಇದು ಯಾರ ವೈಯಕ್ತಿಕ ಅಥವಾ ಪಕ್ಷದಿಂದ ನಡೀತಾ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ರಾಜಕೀಯ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಅಲ್ಲ. ಇದು ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಇದರಲ್ಲಿಲ್ಲ. ಕೇವಲ ಶಿವನ ಭಕ್ತರು ಇವರ ಅನುಗ್ರಹವನ್ನು ಪಡಿಬೇಕು ಮತ್ತು ನಮ್ಮ ನಂದಿ ಕ್ಷೇತ್ರವನ್ನು, ನಮ್ಮ ದಕ್ಷಿಣ ಕಾಶಿ ನಂದಿ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಾವು ಬೆಳೆಸಬೇಕು ಅನ್ನುವಂಥದ್ದು ನಮ್ಮ ಸಂಕಲ್ಪ ಆಗಿದೆ. ಹಾಗಾಗಿ ನಾನು ನೆಪ ಮಾತ್ರ ಅಷ್ಟೇ. ಇದನ್ನು ಕಾರ್ಯಸಿದ್ಧಿ ಮಾಡಬೇಕಾಗಿರ್ತಕ್ಕಂಥವರು ಶಿವನ ಅನುಗ್ರಹ, ಶಿವನ ಅನುಯಾಯಿಗಳು.